ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹುಷ್ಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ವಿ.ಕೆ. ಡಿಜಿಟಲ್ ನ್ಯೂಸ್ಗೆ ತುಂಬ ಡಿಫ್ರೆಂಟ್ ಆಗಿರೋ ಪ್ರೋಗ್ರಾಮ್ಗಳನ್ನು ಮಾಡಿಕೊಡ್ತಾ ಇದ್ದೀನಿ. ಅದೇ ನಿಟ್ಟಿನಲ್ಲಿ ಇವತ್ತಿನ ಇನ್ನೊಂದು ಪ್ರಯತ್ನ. ಇವಾಗ ನೋಡಿ, ಏನಂದರೆ ಆಷಾಢ ಮಾಸ ಬಂದಿದೆ. ಆಷಾಢ ಮಾಸದಲ್ಲಿ ಗಾಳಿಕಾರ ಅಂತ ಹೇಳ್ತಾರೆ. ಸಾಮಾನ್ಯಕ್ಕೆ ವಿವಾಹಿತೆ ಏನಿದ್ದಾರೆ ಅವರು ತವ್ರ ಮನೆಗೆ ಹೋಗಿರ್ತಾರೆ. ಅತ್ತೆ ಮನೇಲಿ ಇರಬಾರ್ದು, ಅತ್ತೆ ಸೊಸೆ ಒಂದೇ ಭಾಗದಲ್ಲಿ ಓಡಾಡಬಾರ್ದು ಅಂತ. ಇದು ಒಂದು ಸಂಪ್ರದಾಯ. ಈ ಆಷಾಢದ ಮಾಸದ ಒಂದು ಅಮಾವಾಸ್ಯೆಯಿಂದ ಮುಂದೆ ಬರುವಂಥದ್ದು ಶ್ರಾವಣದಲ್ಲಿ ಹಬ್ಬ ಸಾಲೆ ಶುರುವಾಗುತ್ತೆ. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ. ಈಗ ಆಷಾಢ ಅಮಾವಾಸ್ಯೆ ಏನಿದೆ, ಅವತ್ತು ನವವಿವಾಹಿತ ಏನಿದೆ ವಧು ಇರ್ತಾರೆ, ನವವಿವಾಹಿತೆ ಏನಿರ್ತಾಳೆ ಅವಳು ಒಂದು ಪೂಜೆಯನ್ನು ಮಾಡ್ತಾಳೆ, ಜ್ಯೋತಿರ್ಭೀಮೇಶ್ವರ ವ್ರತ ಅಂತ. ಇದೊಂದು ಗಂಡನ ಹಬ್ಬ ಅಂತಲೂ ಹೇಳ್ತಾರೆ, ಗಂಡನ ಪೂಜೆ ಅಂತಲೂ ಹೇಳ್ತಾರೆ. ಈ ವ್ರತವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ, ಬನ್ನಿ. ಇವತ್ತು ನಾನು ಹೇಳ್ತಿರೋ ಪೂಜೆ ಪುನಸ್ಕಾರ ಸಂಪ್ರದಾಯಗಳು ಶಿವಮೊಗ್ಗ ಭಾಗದಲ್ಲಿ ಬ್ರಾಹ್ಮಣ ಸ್ಮಾರ್ಥ ಹೊಯ್ಸಳ ಕರ್ನಾಟಕ ಸಂಪ್ರದಾಯದಲ್ಲಿ ಏನು ಮಾಡ್ತಾರೆ ಆ ಆಚರಣೆಯನ್ನು ಒಳಗೊಂಡಿದೆ. ಬೇರೆ ಬೇರೆ ಪ್ರಾಂತಗಳಲ್ಲಿ ಬೇರೆ ಬೇರೆ ಪಂಗಡಗಳಲ್ಲಿ ಈ ಹಬ್ಬದ ಆಚರಣೆ ಅವರ ಹಿರಿಯಕರು ನಡೆಸ್ಕೊಂಡ್ಬಂದಿರ್ತಾರೆ, ಹಾಗೆ ಇರುತ್ತೆ. ಇಲ್ಲ ಪ್ರಾಂತ್ಯವಾರು ಏನು ಆಚರಣೆ ಇರುತ್ತೆ ಅದಿರುತ್ತೆ. ಮೊದಲನೇದಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋದು ಆಷಾಢ ಮಾಸದ ಅಮಾವಾಸ್ಯೆ ದಿನ. ಈ ಹಬ್ಬನ ಯಾವಾಗ ಅಮಾವಾಸ್ಯೆ ಇರುತ್ತೋ ಆವಾಗಲೇ ಮಾಡ್ತಾರೆ, ಅರ್ಥ ಆಯ್ತಾ? ಅಂದರೆ ಸಂಜೆಗೆ ಅಮಾವಾಸ್ಯೆ ಬಂದರೆ ಸಂಜೆ ತನಕ ಉಪವಾಸವಿದ್ದು ಮಾಡುವಂಥ ಒಂದು ಸಂಪ್ರದಾಯನೂ ಇದೆ. ಇವತ್ತಿನ ಏನು ಮಾಡ್ತಾರೆ, ಜ್ಯೋತಿರ್ಭೀಮೇಶ್ವರ ವ್ರತ ಅನ್ನೋ ಹಾಗೆ ಜ್ಯೋತಿ ಅಂದರೆ ದೀಪದ ಕಂಬ ಪೂಜೆ ಮಾಡ್ತಾರೆ. ಇದು ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಬಂದಿರುವಂತಹ ಸಂಪ್ರದಾಯ. ಅವತ್ತಿನ ದಿನ ಏನು ಮಾಡ್ತಾರೆ, ಪೂಜಾ ಗೃಹವನ್ನು ಸ್ವಚ್ಛಗೊಳಿಸಿ ಗುಡಿಸಿ ಒರೆಸಿ ಮಡಿಯಲ್ಲಿ ನೀರು ಹಿಡಿದಿಟ್ಟು ಹಿಂದಿನ ದಿನ ನೈವೇದ್ಯಕ್ಕೆ ಬೇಕಾಗಿರುವಂಥದ್ದು ಮಾಡ್ಕೊಳ್ಳೋಂಥ ಒಂದು ಪದ್ಧತಿನೂ ಇದೆ. ಅವತ್ತಿನ ದಿನ ಮಾಡುವಂಥವ್ರು ಇದ್ದಾರೆ. ಸಾಮಾನ್ಯವಾಗಿ ನವ ವಿವಾಹಿತೆಯರಿಗೆ 9 ವರ್ಷ ಈ ಪೂಜೆಯನ್ನು ಮಾಡಬೇಕು. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಪುರೋಹಿತರನ್ನ ಕರೆಸ್ತಾರೆ ಕೆಲವು ಕಡೆ. ಈಗ ಸಿಟಿಗಳಲ್ಲಿ ಮತ್ತು ಪುರೋಹಿತರು ಸಿಗೋದು ಸ್ವಲ್ಪ ಕಡಿಮೆ ಅಂತ ಆದರೆ ಕ್ಯಾಸೆಟ್ ಹಾಕೊಂಡು ಮಾಡೋದು, ಇಲ್ಲ ಬುಕ್ ಓದ್ಕೊಂಡು ಮಾಡೋದು, ಉಪಾಯಂದಾನವನ್ನು ಪುರೋಹಿತರಿಗೆ ಕೊಡೋದು, ಈ ಥರ ಒಂದು ಸಂಪ್ರದಾಯ ಇರುತ್ತೆ. ಮೊದಲೇ ಹೇಳಿದಾಗೆ ಪೂಜಾ ಗೃಹವನ್ನು ಗುಡಿಸಿ ಒರೆಸಿ ಮಡಿ ನೀರು ಹಿಡಿದಿಟ್ಕೊಂಡು ಅಲ್ಲೇನು ಮಾಡ್ತಾರೆ, ಹಿಂದ್ಗಡೆ ಒಂದು ಶಿವ ಪಾರ್ವತಿ ಫೋಟೋ ಇಟ್ಟು ಮುಂದ್ಗಡೆ 2 ದೀಪದ ಕಂಬಗಳನ್ನು ರೆಡಿ ಮಾಡ್ಕೋತಾರೆ. ಒಂದು ದೀಪಕ್ಕೆ ಎಣ್ಣೆ ಹಾಕ್ತಾರೆ, ಒಂದು ದೀಪಕ್ಕೆ ತುಪ್ಪ ಹಾಕ್ತಾರೆ. ಬತ್ತಿಗಳನ್ನು 2 ಬತ್ತಿಗಳನ್ನು ಇಟ್ಟು ದೀಪ ಹಚ್ಚುತ್ತಾರೆ. ನಮ್ಮ ಬಲಭಾಗಕ್ಕೆ ಎಣ್ಣೆ ದೀಪ ಇರುತ್ತೆ, ನಮ್ಮ ಎಡಭಾಗಕ್ಕೆ ತುಪ್ಪದ ದೀಪ ಇರುತ್ತೆ. ತುಪ್ಪದ ದೀಪ ಇರುವಂತಹ ಒಂದು ಕಂಬಕ್ಕೆ ಒಂದು ದಾರದಲ್ಲಿ, ಹಸಿ ದಾರದಲ್ಲಿ ಅರಿಶಿಣದ ಕೊಂಬು ಹಾಗೂ ಹೂವನ್ನು ಕಟ್ಟಿ ಅದಕ್ಕೆ ಕಟ್ತಾರೆ. ಏನು ಅಂತಂದರೆ, ಈ ತುಪ್ಪದ ದೀಪ ಹೆಣ್ಣನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಂದರೆ ಪಾರ್ವತಿಯನ್ನು. ಎಣ್ಣೆ ದೀಪ ಗಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಂದರೆ ಶಿವನನ್ನು. ಆಮೇಲೆ ಸಾಂಗೋಪಾಂಗವಾಗಿ ಏನು ಯಥಾನುಶಕ್ತಿ ಪೂಜೆ ಮಾಡ್ತಾರೆ, ಗಂಗೆ ಪೂಜೆ ಮಾಡಿಕೊಂಡು ಅದೇ ಶಿವ ಪಾರ್ವತಿಯರನ್ನು ಆಹ್ವಾನಿಸಿ ಏನು ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ. ಇದು ಎಲ್ಲ ಸಂಪ್ರದಾಯದಲ್ಲೂ ಹೇಗೆ ಮಾಮೂಲಿ ಪೂಜೆ ಇರುತ್ತೋ ಅದೇ ಥರ ಇರುತ್ತೆ. ಶಿವಾಷ್ಟೋತ್ರ ಮತ್ತು ಪಾರ್ವತಿ ಅಷ್ಟೋತ್ರ, ಲಲಿತಾ ಸಹಸ್ರನಾಮವನ್ನು ಹೇಳಿಕೊಂಡು ಪುಷ್ಪಗಳಲ್ಲಿ ಮಂತ್ರಾಕ್ಷತೆಯಲ್ಲಿ ಪೂಜೆಯನ್ನು ಮಾಡಬಹುದು. ನೈವೇದ್ಯಕ್ಕೆ ಹಬ್ಬದಡುಗೆ ಮಾಡ್ತಾರೆ. ಹಬ್ಬದಡುಗೆ ಜೊತೆಯಲ್ಲಿ ವಿಶೇಷವಾಗಿ ಭಂಡಾರ ಅಂತ ಸಿಹಿ ಪೂರಿಗಳನ್ನು ಮಾಡಿರ್ತಾರೆ, ಹಾಗೂ ಕರ್ಗಡ್ಬುಗಳನ್ನು ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ನಮ್ಮ ಅಮ್ಮವ್ರ ಕಾಲದೆಲ್ಲ ಮೈದಾ ಹಿಟ್ಟಲ್ಲೇ ಮಾಡೋರಂತೆ. ಈಗ ಮೈದಾ ಒಳ್ಳೆಯದಲ್ಲ ಅನ್ನೋದೊಂದು ಬಂದಿರೋದ್ರಿಂದ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ. ಮಾಮೂಲಿ ಗೋಧಿ ಹಿಟ್ಟಿಗೆ ಕಣಕ ಮಾಡಿಕೊಂಡು ಅಥವಾ ಮೈದಾ ಹಿಟ್ಟಿನ ಕಣಕ ಮಾಡಿಕೊಂಡು ಅದರಲ್ಲಿ ಸಕ್ಕರೆ ಕೊಬ್ಬರಿ ಹಿಂಗಿಸ್ಕೊಂಡು ಹೂರಣವನ್ನು ಇಟ್ಟು ಕರ್ಗಡ್ಬು ಥರ ಮಾಡ್ತಾರೆ. ಇನ್ನೊಂದು ದುಂಡಿಗೆ ಪೂರಿ ಥರ ಮಾಡಿಬಿಟ್ಟು ಅದರೊಳಗಡೆ ಮೊದಲನೇ ವರ್ಷದವರು 9 ಗುಡಿಗೆಗಳು, ಮೈದಾ ಹಿಟ್ಟಿನ ಅಥವಾ ಗೋಧಿ ಹಿಟ್ಟಿನ 9 ಗುಡಿಗೆಗಳು, ಗುಂಡು ಬಾಲ್ಸ್, ಈ ಥರ್ಮಕೋಲ್ ಬಾಲ್ಸ್ ಬರುತ್ತಲ್ಲ ಆ ಥರ ಬಾಲ್ಸ್ಗಳನ್ನು ಹಾಕ್ಕೊಂಡು ಇಟ್ಬಿಟ್ಟು ಮೇಲೆ ಪೂರಿಯನ್ನು ಫುಲ್ಲು ಮುಚ್ಚಿಬಿಟ್ಟು ಇನ್ನೊಂದು ಹಾಳೆಯನ್ನು ಒತ್ತಿ ಎಣ್ಣೆಯಲ್ಲಿ ಕರೀತಾರೆ. ಈ ಥರ ಒಂದಷ್ಟು 9 ಇಲ್ಲ 18 ಈ ಥರ ಒಂದೊಂದು ವರ್ಷ. ಮೊದಲನೇ ವರ್ಷ 9 ಆದರೆ 2ನೇ ವರ್ಷ 18, 3ನೇ ವರ್ಷ 27, ಈ ಥರ 9ರ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಹೋಗ್ತಾರೆ. ಕಡೇ ವರ್ಷ ಅಂದರೆ 9ನೇ ವರ್ಷ 81 ಗುಳಿಗೆಗಳನ್ನು ಇಡಬೇಕು, 81 ಪುರಿಗಳನ್ನು ಮಾಡಬೇಕು. ಈ ಗುಳಿಗೆಗಳ ಜೊತೆಯಲ್ಲಿ ಆ ಪುರಿ ಆಕಾರದಲ್ಲಿ ಮಾಡುವಂಥದ್ರಲ್ಲಿ ಕಾಯಿನ್ಸ್ನ ಇಡ್ತಾರೆ. ಕಾಯಿನ್ಸ್ಗಳನ್ನು ತೊಳೆದು ಇಟ್ಬಿಟ್ಟು ಕರೆದಿರ್ತಾರೆ ಅದನ್ನು. ಇದಕ್ಕೆ ಭಂಡಾರ ಅಂತಾರೆ. ಮಾಮೂಲಿ ಭಕ್ಷ್ಯ ಇರುತ್ತೆ. ಹಬ್ಬದ ಅಡುಗೆ ಅಂದರೆ ಒಂದು ಪಾಯಸ, ಒಂದು 2 ಬಗೆ ಪಲ್ಯ, 2 ಬಗೆ ಕೋಸಂಬರಿ, ಉಪ್ಪಿನಕಾಯಿ, ತೊವ್ವೆ, ಸಾರು, ಹುಳಿ, ಒಂದು ಕಲಸಿದಂತಹ ಚಿತ್ರಾನ್ನ ಅಥವಾ ಪುಳಿಯೋಗರೆ ಏನಾದರೂ
ಏನಾದರೂ ಒಂದು ಸಿಹಿ ಮನೇಲಿ ಮಾಡಿರುವಂತಹ ಕರಿಗಡುಬುಗಳನ್ನೇ ಬಡಿಸ್ಬೋದು, ಭಂಡಾರಗಳನ್ನೇ ಬಡಿಸ್ಬೋದು. ಒಂದು ಖಾರದ ಐಟಮ್, ಏನೋ ಒಂದು ಬಜ್ಜಿ, ಏನೋ ಒಂದು ನಿಷಿದ್ಧವಾದ ಪದಾರ್ಥಗಳು ಇಲ್ಲ. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಅವತ್ತು ಉಪಯೋಗಿಸೋ ಹಾಗಿಲ್ಲ. ಹಾಗೂ ಇನ್ನೊಂದು ಎರಡು ಬಗೆ ಇದು ಪಲ್ಯ ಮಾಡಿದ್ರೆ 2 ಬಗೆ ಕೋಸಂಬರಿನೇ ಮಾಡಬೇಕು ಅಂತದೆ. ಹಿಂದೆಲ್ಲ ಗೊಜ್ಜುಗಳೂ ಮಾಡೋರು, ಈಗ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈ ಥರ ಒಂದು ಸಂಪ್ರದಾಯ ಅವ್ರವ್ರ ಮನೆ ರೀತಿಯಲ್ಲಿ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾರೆ. ಆಮೇಲೆ ಪುರೋಹಿತರಿಗೆ ಉಪಾಯನ ದಾನ ಕೊಡ್ತಾರೆ. ಉಪಾಯನ ಕೊಟ್ಟು ಇದ್ರ ಜೊತೆ ದೂರಗ್ರಂಥಿ ಪೂಜೆ ಅಂತ ಮಾಡ್ತಾರೆ. ಪೂಜೆ ಮಾಡುವಾಗ ಹಸಿ ದಾರವನ್ನು ಇಟ್ಬಿಟ್ಟು, ಒಂದು ಅಳತೆಯ ಹಸಿ ದಾರವನ್ನು ಇಟ್ಟು ಅದಕ್ಕೆ ಹೂವನ್ನು ಸುತ್ತಿಬಿಟ್ಟು ಕಟ್ಟಿಬಿಟ್ಟು ಇಟ್ಟು ದೂರಗ್ರಂಥಿ ಪೂಜೆ ಮಾಡಿ, ಎಲ್ಲ ಪೂಜೆ ಆದ ನಂತರ ದೂರಗ್ರಂಥಿಯನ್ನು ಪುರೋಹಿತರ ಕೈಲಿ ಕಟ್ಟಿಸ್ಕೊಳ್ತಾರೆ. ಇದು ಮನೇಲಿ ದೊಡ್ಡವ್ರು ಯಾರು ಇರ್ತಾರೆ, ಹೆಂಗಸರು ಮುತ್ತೈದೆಯರು, ಅವ್ರ ಕೈಲಿ ಕಟ್ಟಿಸ್ಕೊಳ್ತಾರೆ. ಹಾಗೂ ಪುರೋಹಿತರಿಗೆ ಕಡೆಯಲ್ಲಿ ಉಪಾಯದಾನವನ್ನು ಕೊಡ್ತಾರೆ. ಉಪಾಯದಾನ ಕೊಡೋದು ಅಷ್ಟೇ, ಬಾಳೆ ಎಲೆನಲ್ಲೇ ಕೊಡೋದು. ಪುರೋಹಿತರಿಗೆ ಅಕ್ಷತೆ ಗಂಧ ನೀಡಿ, ಕೈಗೆ ನೀರನ್ನು ಹಾಕಿ ಅಕ್ಷತೆ ಗಂಧ ನೀಡಿ, ನಂತರ ಒಂದು ಬಾಳೆ ಎಲೆಯಲ್ಲಿ, ಕುಡಿ ಬಾಳೆ ಎಲೆಯಲ್ಲಿ ಅಕ್ಕಿ ಮತ್ತು 2 ತೆಂಗಿನಕಾಯಿ ಹಾಗೂ ಈ ಕರಿಗಡುಬು ಮತ್ತು ಭಂಡಾರ ಏನು ಮಾಡಿರ್ತಾರೆ ಅದನ್ನು ಕೊಡುವಂತಹ ಒಂದು ಪದ್ಧತಿನೂ ಸಹಿತ ಇದೆ. ಮುಚ್ಚಿಬಿಟ್ಟು ಕೊಡ್ತಾರೆ. ಪುರೋಹಿತರಿಗೆ ಯಥಾಶಕ್ತಿ ದಕ್ಷಿಣೆ ಸಮೇತ ಕೊಡ್ತಾರೆ. ಇವೆಲ್ಲ ಆದ ನಂತರ ಇದು ಅಣ್ಣ ತಮ್ಮಂದಿರ ಹಬ್ಬ. ಇದಕ್ಕೆ ಕಥೆ ಹೇಳ್ತೀನಿ ನಾನು ಏನಕ್ಕೆ ಅಂತ. ಆಗೇನು ಮಾಡ್ತಾರೆ, ಅಣ್ಣ ತಮ್ಮಂದ್ರನ್ನ ಸಾಮಾನ್ಯಕ್ಕೆ ತವ್ರ ಮನೆಯಲ್ಲೇ ಮಾಡ್ತಾರೆ ಈ ಹಬ್ಬನ. ತವ್ರ ಮನೇಲಿ ಇಲ್ಲ ಅಂದರೆ ಇರೋ ಮನೆ ಅಂತ ಮನೆಯಲ್ಲೇ ಹಬ್ಬ ಆಚರಿಸಿ ಅಣ್ಣ ತಮ್ಮಂದ್ರನ್ನ ಕರೆದಿರ್ತಾರೆ. ಕರೆದುಬಿಟ್ಟು ಏನು ಮಾಡ್ತಾರೆ, ಅವರನ್ನು ಕರ್ಕೊಂಡು ಅವ್ರಿಗೆ ಇವತ್ತು ಮಡೀಲಿ ಅವ್ರಿಗೆ ಪಂಚೆಯನ್ನು ಉಟ್ಕೊಡೋದಕ್ಕೆ ಹೇಳಿ, ಪಂಚೆ ಶಲ್ಯದಲ್ಲೇ ಇರಬೇಕು. ದೇವರ ಮನೆ ಅಥವಾ ಮನೆ ಮುಂದಿನ ಹೊಸ್ತಿಲನ್ನು ತೊಳೆದು ಹೊಸ್ತಿಲ ಪೂಜೆ ಮಾಡಿ, ಆ ಹೊಸ್ತಿಲಿನ 2 ಭಾಗಗಳಲ್ಲಿ ಏನು ಮಾಡ್ತಾರೆ, ಭಂಡಾರ ಒಂದು ಕಡೆ, ಭಕ್ಷ್ಯ ಒಂದು ಕಡೆ ಇರ್ತಾರೆ. ಭಕ್ಷ್ಯ ಅಂದರೆ ಮಾಮೂಲಿ ಕರಿಗಡುಬು, ಇಲ್ಲಿ ಭಂಡಾರ ಅಂದರೆ ದುಡ್ಡು ಮತ್ತು ಗುಡುಗೆಗಳನ್ನು ಇಟ್ಟು ತುಂಬಿದಂತಹ ಪೂರಿಗಳು. ಅದನ್ನು ಆ ಕಡೆ ಈ ಕಡೆ ಇಟ್ಟು ಸಹೋದರರಿಗೆ ಗಂಧಾಕ್ಷತೆಯನ್ನು ಕೊಟ್ಟು ಅವ್ರಿಗೆ ಏನು ಭಂಡಾರವನ್ನು ಒಡೆಯೋದಕ್ಕೆ ಹೇಳ್ತಾರೆ. ಅಂದರೆ ಏನು ಮಾಡ್ತಾರೆ, ಸಹೋದರರು ಗಂಧಾಕ್ಷತೆ ತಗೊಂಡು ಹೊಸ್ತಿಲಿನ ಎಡಭಾಗಕ್ಕೊಂದು ಬಲಭಾಗಕ್ಕೊಂದು ಕಾಲು ಹಾಕಿ, ಒಂದು ಒಳಗೆ ಒಂದು ಹೊರಗೆ ಕಾಲು ಹಾಕ್ಬಿಟ್ಟು ಕೇಳ್ತಾರೆ ಸಹೋದರಿಯರನ್ನು, ಭಕ್ಷ್ಯ ಬೇಕೋ ಭಂಡಾರ ಬೇಕು ಅಂತ. ಆವಾಗ ಸಹೋದರಿಯರು ಏನನ್ಬೇಕು, ಭಂಡಾರ ಅನ್ಬೇಕು. ಭಂಡಾರ ಅಂದರೆ ಸಂಪತ್ತು ಅನ್ನೋದು ಆಗುತ್ತೆ. ಭಂಡಾರ ಅಂದರೆ ಅರಿಶಿಣ ಅನ್ನೋ ಒಂದು ಇದೆ. ಅರಿಶಿಣ ಅಂದರೆ ಅದು ಅಲ್ಲಿ ಶುಭ, ಆ ರೀತಿಯಲ್ಲಿ ತಗೋಬೋದು ನಾವು. ಅವ್ರೇನು ಮಾಡ್ತಾರೆ, ಬಲಗೈ ಮೊಳಕೈಯಿಂದ ಏನು ಮಾಡ್ತಾರೆ, 2 ಕಡೆಯ ಏನು ಇಟ್ಟಿರ್ತಾರೆ ಹೊಸ್ತಿಲಿನ 2 ಭಾಗಗಳಲ್ಲಿ 2 ತುದಿಗಳಲ್ಲಿ ಇಟ್ಟಿರುವಂತಹ ಭಕ್ಷ್ಯ ಭಂಡಾರಗಳನ್ನ ಒಡಿತಾರೆ. ಭಂಡಾರ ಎಲ್ಲಿರುತ್ತೆ ಅದನ್ನು ತಂಗಿಯರಿಗೆ ಅಥವಾ ಸಹೋದರಿಯರಿಗೆ, ಅಕ್ಕಂದರಿಗೆ ಕೊಡ್ತಾರೆ. ಇದಾದ ನಂತರ ಏನು ಮಾಡ್ತಾರೆ, ಒಡೆದಾದ ನಂತರ ಏನು ಮಾಡ್ತಾರೆ, ಎಲ್ಲ ಸಹೋದರಿಯರು ಇದನ್ನು ಮಾಡ್ತಾರೆ. ಪೂಜೆ ಎಲ್ಲ ಸಹೋದರಿಯರು ಮಾಡ್ತಾರೆ. ಸಾಮಾನ್ಯಕ್ಕೆ ಹಿರಿಯ ಸಹೋದರ ಇದನ್ನು ಮಾಡೋದು. 2-3 ಜನ ಇದ್ದರೆ 2-3 ಜನದ ಕೆಲವು ಮಾಡಿಸ್ಕೋಬೋದು, ತಪ್ಪೇನಿಲ್ಲ. ಆ ನಂತರ ಅವ್ರಿಗೆ ಯಥಾಶಕ್ತಿ ದಕ್ಷಿಣೆನ ಕೊಡ್ತಾರೆ. ಎಲ್ಲ ಕಡೆ ನಾಗರ ಪಂಚಮಿಯಲ್ಲಿ ಸಹೋದರರಿಗೆ ತಾಂಬೂಲ ಕೊಡುವಂಥ ಪದ್ಧತಿ ಇದ್ದರೆ, ನಮ್ಮ ಭಾಗಗಳಲ್ಲೆಲ್ಲ ಈ ಭೀಮನ ಅಮಾವಾಸ್ಯೆ ದಿನ ಏನಿದೆ ಅವತ್ತಿನ ದಿನ ಸಹೋದರರಿಗೆ ತಾಂಬೂಲವನ್ನು ಕೊಡುವಂತಹ ಒಂದು ಪದ್ಧತಿ ಇದೆ. ಇದು ಕೊಟ್ಟಾದ ನಂತರ ಏನು ಮಾಡ್ತಾರೆ, ಹಬ್ಬದ ಅಡುಗೆಯನ್ನು ಎಲ್ಲರೂ ಭೋಜನ ಮಾಡಿ ಮುತ್ತೈದರಿಗೆ ಏನು ತಾಂಬೂಲವನ್ನು ಕೊಡ್ತಾರೆ. ನೋಡಿ, ನಮ್ಮಲ್ಲಿ ಹಿಂದೂಗಳಲ್ಲಿ ಏನೇ ಹಬ್ಬ ಮಾಡಿದ್ರೂ ಮುತ್ತೈದೆಯನ್ನು ಕರೆದು ತಾಂಬೂಲವನ್ನು ಕೊಡೋದು, ಎಲೆ ಅಡಿಕೆ ಕೊಡೋ ಸಂಪ್ರದಾಯ ಇದೆ. ಇದು ಅವರವರ ಇದಕ್ಕೆ ಬಿಟ್ಟಿದ್ದು. ಇದು ಈ ಹಬ್ಬದ ಒಂದು ಪದ್ಧತಿ. ಸಂಜೆ ಮಾಮೂಲಿ ದೇವರಿಗೆ ಆರತಿಯನ್ನು ಮಾಡ್ತಾರೆ. ಆಮೇಲೆ ವಿಸರ್ಜನೆ ಬೆಳಗ್ಗೆ ಮಾಡಿಸ್ತಾರೆ ಇವಾಗೆಲ್ಲ. ಇಲ್ಲಾಂದ್ರೆ ಸಂಜೆ ಮಾಡೋರು ಇರ್ತಲ್ಲ, ಮನದಿನ ಮರುಪೂಜೆ ಮಾಡುವಂಥವ್ರು ಇರ್ತಾರೆ, ಅವರವರ ಯಥಾಶಕ್ತಿ. ಈ ಕಥೆ ಒಂದಿದೆ. ಇದು ಏನಕ್ಕೆ ಕಥೆ ಈ ಥರ ಸಂಪ್ರದಾಯ ಬಂತು ಅಂದರೆ, ತುಂಬ ಹಿಂದಿನ ಕಾಲದಲ್ಲಿ ಒಬ್ಬ ರಾಜಕುಮಾರ ಅಕಾಲ ಮರಣಕ್ಕೆ ತುತ್ತಾಗ್ತಾನೆ. ಅವಾಗ ಅವನಿಗೆ ಮದುವೆ ಮಾಡಿದ್ರೆ ಅವನು ಆಯಸ್ಸು ಹೆಚ್ಚಾಗಿ ಮರಳಿ ಬದುಕಿ ಬರುವಂಥ ಚಾನ್ಸಸ್ ಇದೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಅವಾಗ ರಾಜ ಏನು ಮಾಡ್ತಾನೆ, ಯಾರಾದರೂ ನನ್ನ ಮಗನಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡಿದ್ರೆ ಬೇಕಾದಷ್ಟು ನಾನು ಸಂಪತ್ತನ್ನು ಕೊಡ್ತೇನೆ ಅಂತ ಡಂಗುರ ಸಾರಿಸ್ತಾನೆ. ಆಗ ಅವರ ಊರಿನ ರಾಜ ಏನು ಆಸ್ಥಾನ ಅಥವಾ ಊರಿಗೆ ಏನಿದೆ ಪ್ರದೇಶದಲ್ಲಿ ಇದ್ದಂಥ ಆಡಳಿತ ಪ್ರದೇಶದಲ್ಲಿ ಇದ್ದಂಥ ಒಂದು ಬಡ ಕುಟುಂಬ ಏನು ಮಾಡುತ್ತೆ, ಅವರ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ಪಾಪ ಚಿಕ್ಕ ಹುಡುಗಿ, ಇನ್ನು 7, 8, 9 ವರ್ಷ 10 ವರ್ಷದೊಳಗಿನ ಹುಡುಗಿ ಅನಿಸುತ್ತೆ. ಕೊಟ್ಬಿಟ್ಟು ಮದುವೆ ಮಾಡಿ ಎಲ್ಲರೂ ಅವಳನ್ನು ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದು ಒಂದು ನಿರ್ಜನ ಪ್ರದೇಶ ಅಲ್ಲಿ. ಅವಾಗ ಅವಳೇನು ಮಾಡ್ತಾಳೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವತ್ತು ಅಮಾವಾಸ್ಯೆ. ಅವಳೇನು ಮಾಡ್ತಾಳೆ, ಮಣ್ಣಲ್ಲಿ ದೀಪಗಳನ್ನು ಮಾಡಿ, ನೀರನ್ನೇ ಎಣ್ಣೆ, ದಾರವನ್ನೇ ಬತ್ತಿ ಅಂತ ಮಾಡಿ ಈಶ್ವರನ್ನ ಆರಾಧಿಸ್ತಾಳೆ. ಈಶ್ವರ ಪಾರ್ವತಿಯರನ್ನು ಆರಾಧಿಸ್ತಾಳೆ. ಏನಕ್ಕೆ ಅಂದರೆ ಈಶ್ವರ ಕೇಳಿದನ್ನೆಲ್ಲ ಕೊಡುವಂಥವನು. ಹಾಗೂ ಗೌರಿ ಅಥವಾ ಪಾರ್ವತಿ ದೇವಿ ಎಂದೇ ಮುತ್ತೈದೆತನಕ್ಕೆ ಅವಳ ಪೂಜೆಯನ್ನೇ ಎಲ್ಲರೂ ಮಾಡೋದು.
ಭೀಮೇಶ್ವರ ವ್ರತ ಅಂತ ಯಾಕೆ ಬಂತು ಅಂದರೆ ಅವತ್ತು ಭೀಮ ಹುಟ್ಟಿದ ದಿನ ಅನ್ನೋ ಕಾರಣಕ್ಕೆ ಭೀಮೇಶ್ವರ ವ್ರತ. ಇನ್ನೊಂದು ಶಿವನಿಗೆ ಭೀಮೇಶ್ವರ ಅನ್ನೋ ಒಂದು ರೂಪನೂ ಸಹಿತ ಇದೆ. ಭೀಮೇಶ್ವರ ಅನ್ನೋ ಹೆಸರಲ್ಲೂ ಶಿವ ಪೂಜೆ ಮಾಡ್ತಾರೆ. ಹೀಗಾಗಿ ಆ ಹುಡುಗಿ ಪಾಪ ಪೂಜೆ ಮಾಡ್ತಾಳೆ. ಅವಾಗ ಈಶ್ವರ ಪ್ರತ್ಯಕ್ಷ ಆಗಿ ಅವಳಿಗೆ ಗಂಡನಿಗೆ ಏನು ಜೀವದಾನ ಮಾಡಿ, ಅಂದರೆ ಸತ್ತೋಗಿರೋ ರಾಜ್ಕುಮಾರನಿಗೆ ಜೀವದಾನ ಮಾಡಿ ಅವ್ರ ದಂಪತಿಗಳು ಮುಂದೆ ಸುಖವಾಗಿರ್ತಾರೆ. ಇಲ್ಲಿ ಈಶ್ವರ ಪ್ರತ್ಯಕ್ಷವಾಗಿ ಜೀವದಾನ ಮಾಡೋದು, ಇವಳಿಗೆ ಗಂಡನಿಗೆ ಜೀವದಾನ ಮಾಡೋದೇನಿದೆ, ಅವಳು ಈಶ್ವರನ ಸಹೋದರನ ರೂಪದಲ್ಲಿ ನೋಡ್ತಾಳೆ ಆ ಹುಡುಗಿ, ಪಾಪ ಬಡ ಹುಡುಗಿ. ಹಾಗಾಗಿ ಇದು ಸಹೋದರ ಸಹೋದರಿಯರ ನಡುವಿನ ಹಬ್ಬ. ಅಂದರೆ ಇಲ್ಲಿ ಆಕೆ ಯಾರೇ ಹೆಂಗಸು ತನ್ನ ಗಂಡನಿಗೆ ತೊಂದರೆ ಆಯಿತು ಅಂದರೆ ಸಹೋದರರ ನೆರವಿನಿಂದ ಅಲ್ಲಿ ಮುಂದೆ ಬರಬೇಕು. ಅಂದರೆ ಸಹೋದರರು ಹೆಲ್ಪ್ ಮಾಡಬೇಕು, ಸಹೋದರಿ ಅದನ್ನು ಉಪಯೋಗಿಸ್ಕೊಂಡು ಗಂಡನಿಗೆ ಏನೇ ತೊಂದರೆ ಬಂದರೂ ಪಾರು ಆಗಬೇಕು ಅನ್ನೋದು ಈ ಒಂದು ಅರ್ಥ. ವೈಚಾರಿಕವಾಗಿ ನೋಡಿದರೆ ಅಣ್ಣ ತಂಗಿ ಅಕ್ಕ ತಮ್ಮಂದಿರ ನಡುವಿನ ಬಾಂಧವ್ಯ ಈ ರೀತಿಯಲ್ಲಿ ಉಳಿಲಿ ಅನ್ನೋ ಅರ್ಥದಲ್ಲಿ ಈ ಥರದ ಆಚರಣೆಗಳು ಬಂದಿದೆ. ಅಂದರೆ ತುಂಬ ಹಿಂದೆ ಪ್ರತಿಯೊಂದು ನಮ್ಮ ಹಿಂದೂ ಧರ್ಮದ ಆಚರಣೆಗಳಿಗೂ ಒಂದು ಸೈಂಟಿಫಿಕ್ ಆಗಿ, ಒಂದು ವೈಚಾರಿಕವಾಗಿ ಒಂದು ನೆಲೆಗಟ್ಟು ಇದೆ. ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಆಗ್ತಿದೆ. ಆ ಮಣ್ಣಿನ ದೀಪದ ಒಂದು ನೆನಪಾಗಿ ದೀಪದ ಕಂಬಗಳಿಗೆ ಪೂಜೆ ಮಾಡ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಕೆಲವು ಕಡೆ ಮಣ್ಣಿನ ಗೊಂಬೆಗಳನ್ನು ಮಾಡಿ ಪೂಜೆ ಮಾಡಿಸುವಂಥ ಸಂಪ್ರದಾಯವೂ ಇದೆ. ಮೊದಲೇ ಹೇಳಿದಾಗೆ ನವವಿವಾಹಿತೆಯರು 9 ವರ್ಷ ಈ ಪೂಜೆ ಮಾಡಿ 9ನೇ ವರ್ಷ ದೀಪದಾನ ಕೊಡ್ತಾರೆ. ದೀಪದಾನ ಅಂತ ಅನ್ಬಾರ್ದು, ದೀಪದ ಏನು ಕಂಬಗಳು, ಬೆಳ್ಳಿ ದೀಪದ ಕಂಬನೋ ಹಿತ್ತಾಳೆದೋ ಏನನ್ನೋ ಅಣ್ಣ ತಮ್ಮಂದ್ರೆ ಎಷ್ಟು ಜನ ಇರ್ತಾರೆ ಅಂಥವ್ರಿಗೆ ಕೊಡ್ತಾರೆ. ದೊಡ್ಡ ಅಣ್ಣ ಸಹೋದರನಿಗೆ ಕೊಡ್ತಾರೆ, ಮಿಕ್ಕವ್ರಿಗೇನೋ ಒಂದು ಉಡುಗೊರೆ. ಆ ಥರ 9 ವರ್ಷ ಕಂಪ್ಲೀಟ್ ಆದಮೇಲೆ ಕೊಡ್ತಾರೆ. ಅಕಸ್ಮಾತ್ ಯಾರೂ ಇಲ್ಲ ಅಂದರೆ ಯಾರಾದರೂ ಬ್ರಾಹ್ಮಣರಿಗೆ, ಅಂದರೆ ಪುರೋಹಿತರಿಗೆ ಸಾಮಾನ್ಯಕ್ಕೆ ಕೊಡಿಸ್ತಾರೆ. ಪುರೋಹಿತರು ಮನೆಯವರು ಸಿಗೋದಿಲ್ಲ ಅಂದರೆ ಯಾರೋ ಒಬ್ಬ ಬ್ರಾಹ್ಮಣನಿಗೆ ಕೊಡುವಂಥ ಸಂಪ್ರದಾಯನೂ ಕೂಡ ಇದೆ. ಇಷ್ಟು ಈ ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಆಚರಣೆ, ಕಥೆ ಹಾಗೂ ಒಂದು ತಾತ್ವಿಕ ನೆಲೆಗಟ್ಟಿನಲ್ಲಿ ಇದನ್ನು ಒಂದು ನೋಡಿದಂತಹ ಒಂದು ಪ್ರಯತ್ನ ಆಗಿತ್ತು. ದಯವಿಟ್ಟು ನೀವು ಸಹಿತ ಜ್ಯೋತಿರ್ಭೀಮೇಶ್ವರ ವ್ರತ ನಿಮ್ಮ ಮನೆಗಳಲ್ಲಿ ಹೇಗೆ ಆಚರಣೆಯಲ್ಲಿದೆ ಹಾಗೆ ಮಾಡಿ ದೇವರನ್ನು ಒಲಿಸಿಕೊಳ್ಳಿ. ನೀವು ಇಲ್ಲಿ ಇನ್ನೊಂದು ಮುತ್ತೈದೆಯರು ಅಂದರೆ ವಿವಾಹಿತೆಯರು ಗಂಡನ ಆಯಸ್ಸು ಅಭಿವೃದ್ಧಿಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಇದನ್ನು ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳಿಗೂ ಪೂಜೆ ಮಾಡಿಸ್ತಾರೆ. ಅಂದರೆ ವಿವಾಹಿತೆಯರಲ್ಲದವರಿಗೂ ಸಹಿತ ಪೂಜೆ ಮಾಡಿಸ್ತಾರೆ. ಆ ಹೆಣ್ಮಕ್ಳು ಒಳ್ಳೆ ಗಂಡನ ಕೊಡು ಅಂತ ಕೇಳ್ಕೊತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ದೇವರಲ್ಲಿ ಶಿವಪಾರ್ವತಿಯರಲ್ಲಿ ಒಳ್ಳೆ ಗಂಡನನ್ನು ಕೊಡುವಂತ ಬೇಡಿಕೊಂಡು ಈ ಪೂಜೆಯನ್ನು ಮಾಡ್ತಾರೆ. ಸೊ ಇವಿಷ್ಟು ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಆಚರಣೆ ನಮಗೆ ತಿಳಿದು ಬಂದ ಹಾಗೆ. ನನ್ನ ಒಂದು ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡ್ತಿರುವಂಥ ವಿ.ಕೆ. ಡಿಜಿಟಲ್ ನ್ಯೂಸ್ಗೆ ಧನ್ಯವಾದಗಳು. ವಿ.ಕೆ. ಡಿಜಿಟಲ್ ನ್ಯೂಸ್ ನಮ್ಮ ಚಾನಲ್, ನಿಮ್ಮ ಚಾನಲ್, ನಮ್ಮೆಲ್ಲರ ಚಾನಲ್, ನಿಮ್ಮೆಲ್ಲರ ಚಾನಲ್. ಇದು ಜನಪರ ಚಾನಲ್. ನಾನು ನಿಮ್ಮ ರಾಧಿಕಾ ಋಷಿಕೇಶ್. ಮತ್ತೊಮ್ಮೆ ಧನ್ಯವಾದಗಳು.